ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ ಬಂದು, ಮಕ್ಕಳ ಶೂಗಳು ತುಂಬಾ ಗಲೀಜಾಗ್ತಾ ಇರುತ್ತಲ್ವ. ಮಕ್ಕಳ ಶೂ ಅಂತಲೇ ಯಾವುದಾದ್ರೂ ಅಷ್ಟೇ ತುಂಬಾ ಧೂಳಾಗ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವು ಶೂಗಳಿಗೆ ಪಾಲಿಷೇ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ಸಿಂಪಲ್ಲಾಗಿ ಒಂದು ವ್ಯಾಸ್ಲಿನ್ ಮನೆಯಲ್ಲಿ ಇದ್ದೇ ಇರುತ್ತಲ್ವ, ವ್ಯಾಸ್ಲಿನನ್ನು ಶೂಗಳಿಗೆ ಈ ರೀತಿ ಲೈಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಒಂದು ಒಣ ಬಟ್ಟೆಯನ್ನು ತೆಗೆದುಕೊಂಡು ನೀಟಾಗಿ ನಾವು ಒರೆಸ್ಕೊಂಡ್ವಿ ಅಂದರೆ ಶೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಪಾಲಿಷ್ ಮಾಡಿದಾಗೆ ಇರುತ್ತೆ ಶೂ. ಗಲೀಜು ಕೂಡ ಒಂದು ಚೂರು ಕೂಡ ಕಾಣೋದಿಲ್ಲ. ನಾವು ಹಾಗೆ ತೇವ ಬಟ್ಟೆ ಮಾಡಿ ಒರೆಸೋದ್ರಿಂದನೋ ಅಥವಾ ಬರೀ ಬಟ್ಟೆಯಿಂದ ಒರೆಸೋದ್ರಿಂದನೋ ಶೂ ಅಷ್ಟು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ವ್ಯಾಸ್ಲಿನನ್ನು ಹಾಕಿ ನಾವು ಒರೆಸ್ಕೊಂಡಾಗ ಅಷ್ಟೊಂದು ಜೋರುವಾಗಿ ವ್ಯಾಸ್ಲಿನ್ ಕೂಡ ಹಾಕೋದು ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಸ್ವಲ್ಪನೇ ಲೈಟಾಗಿ ಹಾಕ್ಕೊಂಡ್ವಿ ಅಂತ ಅಂದರೆ ಶೂನಲ್ಲಿರುವಂತಹ ಧೂಳು ಕೊಳೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನಾಗಿ ಶೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ಅಂದಾಗ ಪಾಲಿಷ್ ಮಾಡೋ ಬದಲು ಈ ರೀತಿ ನೀಟಾಗಿ ಒಂದು ವ್ಯಾಸ್ಲಿನನ್ನು ತಗೊಂಡು ನಾವು ಒರೆಸ್ಕೊಂಡ್ವಿ ಅಂದರೆ ಶೂಗಳು ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಶೂ ಅಂತೂ ಡೈಲಿ ನಾವು ಒರೆಸಿ ಕಳಿಸ್ತಾನೆ ಇರಬೇಕಲ್ವ. ಆ ಟೈಮ್ನಲ್ಲಿ ಈ ರೀತಿಯಾಗಿ ವ್ಯಾಸ್ಲಿನಿಂದ ಟ್ರೈ ಮಾಡಿ, ತುಂಬಾ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಾವು ನೈಲ್ ಪಾಲಿಷನ್ನು ಉಗುರುಗಳಿಗೆ ಹಚ್ಕೊಳ್ತಾ ಇರ್ತೀವಲ್ವ, ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನೈಲ್ ಪಾಲಿಷು ನಾವು ಉಗುರಿಗೆ ಹಚ್ಚಬೇಕಾದ್ರೆ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂದಾಗ ಕೈ ಬೆರಳಿಗೂ ಕೂಡ ಸ್ಕಿನ್ಗೂ ಕೂಡ ಅದು ಹೋಗ್ಬಿಡುತ್ತಲ್ವ. ಈ ರೀತಿ ಸ್ಕಿನ್ಗೆ ಆದಾಗ ಏನಾಗುತ್ತೆ, ನಾವು ಅದನ್ನು ಒರೆಸ್ಕೊಳ್ಳೋದಕ್ಕೆ ಹೋಗಿದ್ರೆ ಅದು ನೀಟಾಗಿ ಒರೆಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದೇ ನೀಟಾಗಿ ಅದು ಕಾಣಿಸೋದು ಇಲ್ಲ ಉಗುರಿನಲ್ಲಿ ಒರೆಸಿದಾಗ ಅದು. ಹಾಗೆ ಸ್ಕಿನ್ನಲ್ಲೂ ಕೂಡ ಅದೇ ರೀತಿಯಾಗಿ ಉಳ್ಕೊಂಡಿರುತ್ತೆ. ಆ ಟೈಮ್ನಲ್ಲಿ ನೋಡಿ, ಈ ರೀತಿಯ ವ್ಯಾಸ್ಲಿನನ್ನು ನಾವು ಮುಂಚೆನೇ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಉಗುರಿನ ಸುತ್ತ ಕೂಡ ಹಾಕ್ಕೊಂಡು ನಂತರ ನಾವು ನೈಲ್ ಪಾಲಿಷನ್ನು ಹಚ್ಕೊಳ್ಳೋದ್ರಿಂದ ಅಕಸ್ಮಾತ್ ಆಗಿ ಅದು ಸ್ಕಿನ್ಗೆ ತಗುಲಿದ್ರೂ ಕೂಡ ನಾವು ಒಂದು ಬಟ್ಟೆನಿಂದ ಈ ರೀತಿ ಲೈಟಾಗಿ ಈ ಥರ ಒರೆಸ್ಕೊಂಡ್ರೆ ಸಾಕು, ನೀಟಾಗಿ ಎಲ್ಲ ಕೂಡ ಹೊರಟೋಗುತ್ತೆ. ಒಂದು ಚೂರು ಕೂಡ ನೈಲ್ ಪಾಲಿಷ್ನ ಮಾರ್ಕು ಕಾಣೋದೇ ಇಲ್ಲ. ಈ ರೀತಿಯಾಗಿ ಹಾಕ್ಕೊಳ್ಬೋದು ಈಸಿಯಾಗಿ. ಹಾಗೆ ಬಳೆಗಳು ಕೆಲವೊಂದು ಬಾರಿ ಕೈಗೆ ಹಾಕ್ಕೊಳ್ಬೇಕಾದ್ರೆ ತುಂಬಾ ಟೈಟ್ ಆಗ್ತಾ ಇರುತ್ತಲ್ವ. ಆ ಟೈಮ್ನಲ್ಲಿ ನೋಡಿ, ಈ ರೀತಿ ವ್ಯಾಸ್ಲಿನನ್ನು ತೆಗೆದುಕೊಂಡು ನಾವು ಈ ಬಳೆಗಳಿಗೆಲ್ಲನೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡಿಕೊಂಡು ನಂತರ ನಾವು ಬಳೆಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಬಳೆಗಳು ಒಳಗಡೆ ಹೋಗುತ್ತೆ, ಟೈಟ್ ಅನಿಸೋದೇ ಇಲ್ಲ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು ಅಂತ ಹೇಳಿ. ಈ ರೀತಿ ಹಾಕ್ಕೊಂಡ ನಂತರ ಕೈಗೆ ವ್ಯಾಸ್ಲಿನ್ ಕೂಡ ಆಗಿರುತ್ತಲ್ವ, ಅದನ್ನು ಕೂಡ ವೇಸ್ಟ್ ಮಾಡದೆ ನಾವು ಹಾಗೆಯೇ ವ್ಯಾಸ್ಲಿನನ್ನು ಕೂಡ ಕೈಗೆ ಅಪ್ಲೈ ಮಾಡ್ಕೊಳ್ಬೋದು. ಈ ಸಿಂಪಲ್ ಆದಂತಹ ಟಿಪ್ಸು. ಹಾಗೆಯೇ ನಾವು ಬಾತ್ರೂಮ್ನಲ್ಲಿ ಶಾಂಪೂನ ಯೂಸ್ ಮಾಡಿರ್ತೀವಲ್ವ, ಈ ರೀತಿ ಚಿಕ್ಕ ಚಿಕ್ಕ ಶಾಂಪುಗಳನ್ನು, ಅವು ಸ್ವಲ್ಪನೇ ನಾವು ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ಇತ್ತಂದರೆ ಅದನ್ನು ನಾವು ಬಾತ್ರೂಮ್ನಲ್ಲಿ ಇಟ್ಟಾಗ ಏನಾಗ್ತಾ ಇರುತ್ತೆ ಅಂದರೆ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಹಾಗೆಯೇ ಅದರಿಂದ ಇರುವಂಥ ಶಾಂಪು ಕೂಡ ಈಚೆ ಕಡೆ ಬಂದು ಚೆಲ್ತಾ ಇರುತ್ತೆ. ಆ ಟೈಮ್ನಲ್ಲಿ ಈಸಿಯಾಗಿ ಒಂದು ಸಿಂಪಲ್ ಆದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಯಾವುದಾದ್ರು ವೇಸ್ಟ್ ಕ್ಲಿಪ್ಗಳು ಇತ್ತು ಅಂದರೆ, ಅಕಸ್ಮಾತ್ ನಾವು ಬಾತ್ರೂಮ್ನಲ್ಲಿ ಈ ರೀತಿ ಕ್ಲಿಪ್ಗಳನ್ನು ಇಟ್ಕೊಂಡಿದ್ವಿ ಅಂದರೆ ಆ ಕ್ಲಿಪ್ಗೆ ನಾವು ಈ ರೀತಿಯಾಗಿ ಸ್ಟಿಕ್ ಮಾಡಿ ನಿಲ್ಲಿಸ್ಕೊಂಡ್ರೆ ಶಾಂಪು ಎಲ್ಲೂ ಕೆಳಗಡೆ ಚೆಲ್ಲೋಗೋದೇ ಇಲ್ಲ. ನೀಟಾಗಿ ಕೂಡ ಕುತ್ಕೊಳ್ಳುತ್ತೆ. ಹಾಗೆ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ನಾವು ಶಾಂಪು ಅಂತಲೇ ಏನಿಲ್ಲ, ಕೆಲವೊಂದು ಬಾರಿ ಕಂಫರ್ಟ್ಗಳನ್ನು ಕೂಡ ನಾವು ಅರ್ಧ ಯೂಸ್ ಮಾಡಿ ಇನ್ನರ್ಧ ಹಾಗೇ ಇಟ್ಟಿರ್ತೀವಲ್ವ, ಅದನ್ನು ಕೂಡ ನಾವು ಇಟ್ಟಾಗ ಕೆಲವು ಸಾರಿ ಚೆಲ್ಲೋಗ್ತಾ ಇರುತ್ತಲ್ವ. ಆ ರೀತಿಯಾಗಿ ವೇಸ್ಟ್ ಮಾಡ್ದೇ ಈ ರೀತಿ ಒಂದು ಕ್ಲಿಪ್ಪನ್ನು ಹಾಕಿ ಇಟ್ಕೊಳ್ಳೋದ್ರಿಂದ ಆರಾಮವಾಗಿ ಇಟ್ಕೊಳ್ಬೋದು. ಹಾಗೆಯೇ ನಾನು ಇಲ್ಲೊಂದು ಚಿಕ್ಕ ಶಾಂಪೂವನ್ನು ತೆಗೆದುಕೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಈ ರೀತಿ ಒಂದು ಶಾಂಪೂವನ್ನು ತೆಗೆದುಕೊಂಡು ನಾವು ಇದಕ್ಕೆ ಒಂದು ಹೋಲ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಸೂಜಿಯಿಂದನೋ ಅಥವಾ ಒಂದು ಪಿನ್ನಿಂದನೋ ಈ ರೀತಿಯಾಗಿ ಚುಚ್ಕೊಂಡು ನಾವು ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ಶಾಂಪು ಹೊರಗಡೆ ಬರೋ ರೀತಿಯಲ್ಲಿ ನಾವು ಇದನ್ನು ಹೋಲ್ಗಳನ್ನು ಮಾಡ್ಕೊಳ್ಬೇಕು. ಈಗ ಪ್ರೆಸ್ ಮಾಡಿದ್ರೆ ಶಾಂಪು ಈಚೆ ಕಡೆ ಬರೋ ರೀತಿ ಇರಬೇಕು. ಆ ರೀತಿ ಪ್ರೆಸ್ ಮಾಡ್ಕೊಂಡ ನಂತರ ಟಾಯ್ಲೆಟ್ನ ಕಮೋಡ್ ಏನಿದೆ ಅದರ ಒಳಗಡೆ ನಾನು ಈ ಶಾಂಪೂವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರಿನ ಒಳಗಡೆ ನಾವು ಹಾಕ್ಕೊಂಡ್ವಿ ಅಂದರೆ ಇದರಿಂದ ಶಾಂಪು ಸ್ವಲ್ಪ ಸ್ವಲ್ಪನೇ ಹೊರಗಡೆ ಬರ್ತಾ ಇರುತ್ತಲ್ವ. ನಾವು ಪ್ರತಿ ಬಾರಿ ಟಾಯ್ಲೆಟನ್ನು ಯೂಸ್ ಮಾಡಿ ನಾವು ಫ್ಲಶ್ ಮಾಡಿದಂತಹ ಪ್ರತಿ ಬಾರಿಯೂ ಕೂಡ ಈ ರೀತಿ ನೊರೆ ಬರ್ತಾ ಇರುತ್ತೆ. ಹಾಗೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟಾಯ್ಲೆಟು ಕೂಡ ಯಾವಾಗಲೂ ಕೂಡ ನೀಟಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಶಾಂಪೂವಿಂದ ನಾವು ಟಾಯ್ಲೆಟನ್ನು ಎಷ್ಟು ನೀಟಾಗಿ ಇಟ್ಕೊಳ್ಬೋದಲ್ವ. ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ನಾವು ಕೆಲವೊಬ್ಬರು ಸೂಜಿಗಳನ್ನು ಪೋಣಿಸೋದಕ್ಕೆ ತುಂಬಾ ಕಷ್ಟ ಅನ್ನಿಸ್ತಾ ಇರುತ್ತೆ. ಅವು ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ, ಹೋಲ್ಗಳು, ಚಿಕ್ಕ ಹೋಲ್ಗಳು. ಆ ಟೈಮ್ನಲ್ಲಿ ಈಸಿಯಾಗಿ ಒಂದು ಸ್ಕ್ರಬ್ಬರಿಂದ, ಸ್ಟೀಲ್ ಸ್ಕ್ರಬ್ಬರ್ ಏನಿದೆ ಅದರಿಂದ ನಾವು ಸೂಜಿಯನ್ನು ಪೋಣಿಸ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಪೋಣಿಸ್ಕೊಳ್ಬೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಸ್ಟೀಲ್ ಸ್ಕ್ರಬ್ಬರ್ ಏನಿದೆ ಅದರಿಂದ ಒಂದು ಎಳೆಯನ್ನು ತೆಗೆದುಕೊಂಡಿದ್ದೀನಿ.
ನೋಡಿ ಈ ರೀತಿ ಕಟ್ ಮಾಡಿ ತಗೊಂಡಂಥದ್ದನ್ನು ಶರ್ಟ್ನ ಬಟನ್ ಏನಿರುತ್ತೆ ಆ ಬಟನ್ಗೆ ಇಲ್ಲಿ ಈ ಹೋಲ್ಗೆ ಇದನ್ನು ಪೋಣಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪೋಣಿಸ್ಕೊಂಡು ಇದನ್ನು ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ ನಂತರ ಮೇಲ್ಗಡೆನೂ ಕೂಡ ಒಂದು ರೌಂಡ್ ಶೇಪ್ ಬರೋ ರೀತಿಯಲ್ಲಿ ಸಣ್ಣದಾಗಿ ಸೂಜಿಗೆ ನುಗ್ಗೋ ಥರ ಇರಬೇಕು. ಆ ರೀತಿ ಹೋಲನ್ನು ಮಾಡಿಕೊಂಡು ಅದನ್ನು ಕೂಡ ಈ ರೀತಿ ತಿರುಗಿಸ್ಕೊಳ್ತಾ ಇದನ್ನು ಟೈಟ್ ಮಾಡ್ಕೊಳ್ಬೇಕು. ಈ ರೀತಿ ಟೈಟ್ ಮಾಡಿಕೊಂಡು ಏನು ಮಿಕ್ಕಿದಂಥದ್ದೇನಿದೆ ಈ ದಾರವನ್ನು ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ತೆಕ್ಕೊಂಡ ನಂತರ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡಿ ಈ ಹೋಲ್ ಏನಿದೆ ಇದನ್ನು ನಾವು ಈ ಸೂಜಿಯ ಹೋಲೊಳಗಡೆ ನುಗ್ಗಿಸ್ಕೊಳ್ಬೇಕಾಗತ್ತೆ. ಇದು ಈಸಿಯಾಗಿ ನುಗ್ಗಿಸ್ಕೊಳ್ಬೋದು, ಏಕೆಂದರೆ ದಾರ ಥರ ಇದೇನು ಆಗೋದಿಲ್ಲ ಅಲ್ವಾ. ಈ ರೀತಿ ನುಗ್ಗಿಸ್ಕೊಂಡಂಥದ್ದನ್ನು ನಾವು ಇದರ ಒಳಗಡೆ ನಾವು ದಾರವನ್ನು ಹಾಕ್ಕೊಂಡು ಈ ಬಟನ್ನಿಂದ ಎಳ್ಕೊಂಡ್ವಿ ಅಂತಂದರೆ ಸೂಜಿಯಲ್ಲಿ ದಾರ ಆರಾಮವಾಗಿ ಬಂದುಬಿಡುತ್ತೆ. ಈ ರೀತಿಯಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಸೂಜಿಯನ್ನು ಪೋಣಿಸೋದಕ್ಕೆ ಒಂದು ಬಟನ್ನಿಂದ ಹಾಗೆಯೇ ಸ್ಟಿಲ್ ಸ್ಕ್ರಬ್ಬರ್ನಿಂದ ಈಸಿಯಾಗಿ ಪೋಣಿಸ್ಕೊಳ್ಬೋದು. ಹಾಗೆಯೇ ನಾವು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋರು ಸಿಂಪಲ್ಲಾಗಿ ಇದಂತೂ ತುಂಬಾ ನೀಟಾಗಿ ವರ್ಕ್ ಆಗುತ್ತೆ. ಈ ರೀತಿಯಾಗೂ ಕೂಡ ನಾವು ದಾರವನ್ನು ಪೋಣಿಸ್ಕೊಳ್ಬೋದು. ನೋಡಿ ನಾನಿಲ್ಲಿ ದಾರವನ್ನು ತೆಗೆದುಕೊಂಡು ನಮ್ಮ ಅಂಗೈ ಮೇಲೆ ಇಟ್ಕೊಂಡು ಅದರ ಮೇಲೆ ನಾವು ಸೂಜಿಯನ್ನು ಇಟ್ಕೊಂಡು ಈ ರೀತಿಯಾಗಿ ಉಜ್ಕೊಂಡ್ವಿ ಅಂದರೆ ಸೂಜಿಗೆ ದಾರ ನಿಧಾನವಾಗಿ ಒಳಗಡೆ ಬಂದುಬಿಡುತ್ತೆ, ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಉದ್ದ ಬೇಕಾದ್ರೂ ಈಚೆ ಕಡೆ ಬರುತ್ತೆ. ಆನಂತರ ನಾವು ದಾರವನ್ನು ಎಳ್ಕೊಳ್ಬೋದು. ನೋಡಿ ಈ ರೀತಿ ನಾವು ಉಜ್ಕೊಂಡ್ರೆ ಸಾಕು, ಸೂಜಿ ಹೋಲ್ ಏನಿದೆ ಅಲ್ಲಿಂದ ನೀಟಾಗಿ ದಾರ ಬರುತ್ತೆ. ಅಂಗೈನ ಮೇಲೆ ನಾವು ಇಟ್ಕೊಳ್ಬೇಕು, ದಾರನ ಇಟ್ಕೊಂಡು ಸೂಜಿಯ ಹೋಲನ್ನು ಅದ್ರ ಮೇಲೆ ಕಾಣೋ ರೀತಿಯಲ್ಲಿ ಇಟ್ಕೊಂಡು ಈ ರೀತಿ ಲೈಟಾಗಿ ಉಜ್ಜಿದ್ರೂ ಸಾಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನೋಡಿ ಎಷ್ಟು ನೀಟಾಗಿ ಮೇಲ್ಗಡೆ ನಾವು ಉಜ್ಜಿದಾಗೆಲ್ಲನೂ ಕೂಡ ಅದು ಮೇಲ್ಗಡೆಗೆ ದಾರ ಹೋಲಿಂದ ಮೇಲೆ ಬರ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಈಸಿಯಾಗಿ ದಾರವನ್ನು ಪೋಣಿಸ್ಕೊಳ್ಬೋದು. ನೋಡಿದ್ರಲ್ಲ ಈ ಸಿಂಪಲ್ ಆದಂತಹ ಟಿಪ್ಸ್ಗಳನ್ನು. ಈ ಟಿಪ್ಸ್ಗಳೇ ನಿಮಗೆ ಯಾವುದಾದ್ರೂ ಒಂದಾದರೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.